ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿದ ಪ್ರಶ್ನೆಗಳಾಗಿವೆ. ಸೊ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, 1786ರಲ್ಲಿ ಮೈಸೂರು ಮರಾಠ ಯುದ್ಧ ಏನಾಯ್ತಲ್ಲ, ಇದರಲ್ಲಿ ಸೋಲನ್ನು ಅನುಭವಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮರಾಠರು. 1786ರ ಮೈಸೂರು ಮರಾಠ ಯುದ್ಧದಲ್ಲಿ ಮರಾಠರು ಸೋಲನ್ನು ಅನುಭವಿಸ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಪ್ರಾರಂಭವಾದ ವರ್ಷ ಯಾವುದು? ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಪ್ರಾರಂಭವಾದ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ, 1831. 1831ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭ ಆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈಸೂರಿನ ಪ್ರಥಮ ಬ್ರಿಟಿಷ್ ಕಮಿಷನರ್ ಕೆಳಗಿನವರಲ್ಲಿ ಯಾರು? ಸೊ 1831ರಲ್ಲಿ ಏನು ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆ ಪ್ರಾರಂಭ ಆಗುತ್ತೆ, ಆಗ ಮೊಟ್ಟ ಮೊದಲಿಗೆ ಕಮಿಷನರ್ ಆಗಿ ಬ್ರಿಟಿಷ್ನ ಕಮಿಷನರ್ ಆಗಿ ಮೈಸೂರಿನ ಆಳ್ವಿಕೆ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಲ್ ಬ್ರಿಗ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಸ್ವಿ ಏನಾದರೂ ಕೇಳಿದ್ರೆ 1831. ಮೈಸೂರಿನ ಆಡಳಿತವನ್ನು ಪುನಃ ವಹಿಸಿಕೊಂಡ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಮೈಸೂರಿನ ಆಡಳಿತವನ್ನು ಪುನಃ ವಹಿಸಿಕೊಳ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾರ್ಕ್ ಕಬ್ಬನ್ ಈತ ಅಧಿಕಾರಕ್ಕೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1834. ಮಾರ್ಕ್ ಕಬ್ಬನ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಮಿಷನರ್ ಆಗಿದ್ದು, ಈ ಮಾರ್ಕ್ ಕಬ್ಬನ್ 1834ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾನೆ ಮತ್ತು ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಕೂಡ ಈತ ಹಮ್ಮಿಕೊಳ್ತಾನೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1834ರಲ್ಲಿ ಮಾರ್ಕ್ ಕಬ್ಬನ್ ಅಧಿಕಾರಕ್ಕೆ ಬರ್ತಾನೆ. ಮಾರ್ಕ್ ಕಬ್ಬನ್ ಅಧಿಕಾರ ಅವಧಿಯ ಕಾಲವನ್ನು ಮೈಸೂರಿನ ಪ್ರಗತಿಯ ಇತಿಹಾಸದಲ್ಲಿ ಯಾವ ರೀತಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪರಿವರ್ತನಾ ಕಾಲ. ಮೈಸೂರು ಇತಿಹಾಸದ ಪ್ರಗತಿಯ ಇತಿಹಾಸದಲ್ಲಿ ಅಥವಾ ಮೈಸೂರು ಇತಿಹಾಸದಲ್ಲಿ ಈ ಕಾಲಘಟ್ಟವನ್ನು ಪರಿವರ್ತನಾ ಕಾಲ ಅಂತ ಕರೀತಾರೆ. ಯಾಕಂದರೆ ಉಳಿದೆಲ್ಲ ಕಮಿಷನರ್ ಅವಧಿಗಳಿಗಿಂತಲೂ ಮಾರ್ಕ್ ಕಬ್ಬನ್ ಅಧಿಕಾರ ಅವಧಿಯಲ್ಲಿ ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಈತ ಹಮ್ಮಿಕೊಳ್ತಾನೆ. ಹಾಗಾಗಿ ಪರಿವರ್ತನಾ ಕಾಲ ಅಂತೇಳಿ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಾರಂಭದಲ್ಲಿ ಒಟ್ಟು ಎಷ್ಟು ಕಮಿಷನರ್ಗಳಿದ್ರು? ಮೈಸೂರಲ್ಲಿ ಪ್ರಾರಂಭದಲ್ಲಿ ಇದ್ದ ಕಮಿಷನರ್ಗಳ ಸಂಖ್ಯೆ 2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ಗಳು ಅಧಿಕಾರ ನಡೆಸಿದ ಅವಧಿ ಎಷ್ಟು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ಗಳು ಅಧಿಕಾರವನ್ನು ವಹಿಸ್ತಾರೆ? ನೋಡಿ, 1831ರಲ್ಲಿ ಕಮಿಷನರ್ಗಳ ಆಳ್ವಿಕೆ ಶುರುವಾಗುತ್ತೆ. 1831ರಲ್ಲಿ ಶುರುವಾದಂತಹ ಕಮಿಷನರ್ಗಳ ಆಳ್ವಿಕೆ ಒಟ್ಟು 50 ವರ್ಷಗಳ ಕಾಲ ಮೈಸೂರಿನ ಆಳ್ವಿಕೆ ಮಾಡ್ತಾರೆ ಇವರು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯ ಕಾಲ. ಸೊ 50 ವರ್ಷಗಳ ಕಾಲ ಮೈಸೂರನ್ನು ಇವರು ಆಳ್ತಾರೆ. ಈ ಪ್ರಶ್ನೆ ಕೂಡ ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಮಾರ್ಕ್ ಕಬ್ಬನ್ನ ಕಾಲದಲ್ಲಿ ಹೋಬಳಿ ಆಡಳಿತವನ್ನು ಈ ಕೆಳಗಿನ ಅಧಿಕಾರಿಗಳಲ್ಲಿ ಯಾರು ನೋಡಿಕೊಳ್ತಾ ಇದ್ರು? ಹೋಬಳಿ ಆಡಳಿತವನ್ನು. ಸರಿಯಾದ ಉತ್ತರ ಶೇಖ್ ದಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೋಬಳಿ ಆಡಳಿತವನ್ನು ಶೇಖ್ ದಾರ್ ನೋಡ್ಕೊಳ್ತಾ ಇದ್ರು. ಮಾರ್ಕ್ ಕಬ್ಬನ್ ಸರ್ಕಾರದ ಎಷ್ಟು ಲಕ್ಷ ಸಾಲವನ್ನು ತೀರಿಸ್ತಾನೆ? ಸೊ ಮಾರ್ಕ್ ಕಬ್ಬನ್ ಇದನ್ನಲ್ಲ, ಈತ ಸರ್ಕಾರದ 85 ಲಕ್ಷ ರೂಪಾಯಿ ಸಾಲವನ್ನು 85 ಲಕ್ಷ ಸಾಲವನ್ನು ತೀರಿಸ್ತಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಬ್ಬನ್ ಕಾಲದಲ್ಲಿ ಯಾವ ಭಾಷೆಯ ಶಾಲೆಗಳು ಹೆಚ್ಚು ಪ್ರಾರಂಭಗೊಂಡವು? ಮಾರ್ಕ್ ಕಬ್ಬನ್ ಕಾಲದಲ್ಲಿ ಆದಂತಹ ಪ್ರಮುಖ ಕೆಲಸಗಳಲ್ಲಿ ಈ ಶಾಲೆಗಳ ಪ್ರಾರಂಭ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮಾರ್ಕ್ ಕಬ್ಬನ್ ಕಾಲದಲ್ಲಿ ಆಂಗ್ಲ ಭಾಷೆಗಳು, ಇಂಗ್ಲೀಷ್ ಭಾಷೆಯ ಶಾಲೆಗಳು, ಇಂಗ್ಲೀಷ್ ಭಾಷೆ ಅಥವಾ ಆಂಗ್ಲ ಭಾಷೆಯ ಶಾಲೆಗಳು ಹೆಚ್ಚಾಗಿ ಪ್ರಾರಂಭಗೊಂಡವು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಡಳಿತದ ಅನುಕೂಲಕ್ಕಾಗಿ ಮಾರ್ಕ್ ಕಬ್ಬನ್ ಮೈಸೂರನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿಕೊಂಡಿದ್ದನು? ಸರಿಯಾದ ಉತ್ತರ ಆಪ್ಷನ್ ಡಿ, 4 ಭಾಗಗಳಾಗಿ 4 ವಿಭಾಗಗಳಾಗಿ ಮಾರ್ಕ್ ಕಬ್ಬನ್ ಈ ಒಂದು ಮೈಸೂರನ್ನು ವಿಂಗಡಿಸ್ಕೊಂಡಿರ್ತಾನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರ್ಥಿಕ ಕ್ಷೇತ್ರದಲ್ಲಿ ಮಾರ್ಕ್ ಕಬ್ಬನ್ನ ಸಾಧನೆಗೆ ಹೆಚ್ಚು ಸಹಕಾರಿಯಾಗಿದ್ದವರು ಯಾರು? ಮಾರ್ಕ್ ಕಬ್ಬನ್ ಕಾಲದಲ್ಲಿ ಆತನಿಗೆ ಸಹಕಾರ ನೀಡಿದವರು
ಬಹಳ ಪ್ರಮುಖವಾಗಿ ಆತನ ಎಕನಾಮಿಕಲ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರೆಸ್ಸಿಗೆ ಸಹಕಾರವನ್ನು ನೀಡಿದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ವೆಂಕಟರಾಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವೆಂಕಟರಾಯ. ಮಾರ್ಕ್ ಕಬ್ಬನ್ ನಂತರ ಕಮಿಷನರ್ ಆಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಬೌರಿಂಗ್, ಲೂಯಿ ಬೆಂಥಮ್ ಬೌರಿಂಗ್, ಲೂಯಿ ಬೆಂಥಮ್ ಬೌರಿಂಗ್. ಈತ ಮಾರ್ಕ್ ಕಬ್ಬನ್ ನಂತರ ಅಧಿಕಾರ ವಹಿಸ್ಕೊಳ್ತಾನೆ. ಈತ ಕೂಡ ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೆ. ಮೈಸೂರು ಸಂಸ್ಥಾನದಲ್ಲಿ ಇಂಡಿಯನ್ ಪೀನಲ್ ಕೋಡ್ IPC ಅಂತ ನಾವೇನು ಕರಿತಿದ್ದೀವಲ್ಲ ಇವತ್ತು, ಸೊ IPC ಸೆಕ್ಷನ್ಸ್ಗಳು ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ಸ್ ಈ ಕಾನೂನನ್ನು ಜಾರಿಗೊಳಿಸಿದವರು ಯಾರು? ನೋಡಿ, IPC ಸೆಕ್ಷನ್ಸ್ ಮೊದಲಿಗೆ ಪ್ರಾರಂಭವಾಗಿದ್ದು ಕೂಡ ಈ ಒಂದು ಕಮಿಷನರ್ ಆಳ್ವಿಕೆ ಕಾಲದಲ್ಲಿ. ಈತ ಮೈಸೂರು ಸಂಸ್ಥಾನದಲ್ಲಿ ಇಂಡಿಯನ್ ಪಿನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ಸ್ ಎಂಬ ಕಾನೂನುಗಳನ್ನು ಜಾರಿಗೊಳಿಸ್ತಾನೆ. ಹಾಗಾದರೆ ಆತ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆತ ಬೌರಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮರಣ ಹೊಂದಿದ ವರ್ಷ ಯಾವುದು? ಸರಿಯಾದ ಉತ್ತರ 1868. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 1868ರಲ್ಲಿ ನಿಧನರಾದರು. ಬೌರಿಂಗ್ ಮೈಸೂರು ಸಂಸ್ಥಾನವನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿಕೊಂಡಿದ್ದನು? ಸರಿಯಾದ ಉತ್ತರ 3 ವಿಭಾಗಗಳಾಗಿ ವಿಂಗಡಿಸಿಕೊಂಡಿರ್ತಾನೆ. ತನ್ನ ಆಡಳಿತಕ್ಕೆ ಅನುಕೂಲವಾಗುವಂತೆ, ಆಡಳಿತಕ್ಕೆ ಅನುಕೂಲವಾಗುವಂತೆ ಬೌರಿಂಗ್ ಇದನ್ನಲ್ಲ, ಈತ ಮೈಸೂರು ಸಂಸ್ಥಾನವನ್ನು 3 ವಿಭಾಗಗಳಾಗಿ ವಿಂಗಡಿಸಿಕೊಂಡಿರ್ತಾನೆ. ಯಾವ ಬ್ರಿಟಿಷ್ ಗವರ್ನರ್ ಜನರಲ್ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಜಾರಿಗೊಳಿಸ್ತಾನೆ? ಏನು 1831ರಲ್ಲಿ ಮೈಸೂರಲ್ಲಿ ಕಮಿಷನರ್ಗಳ ಆಳ್ವಿಕೆ ಶುರುವಾಗುತ್ತೆ. ಇದನ್ನು ಜಾರಿಗೊಳಿಸಿದಂಥ ಗವರ್ನರ್ ಜನರಲ್ ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೆಂಗಳೂರಿನ ಕೆಳಗಿನ ಯಾವ ಕಾಲೇಜನ್ನು 1864ರಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಸೆಂಟ್ರಲ್ ಕಾಲೇಜು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಬೆಂಗಳೂರಲ್ಲಿ ಇರುವಂಥದ್ದು. ಸೊ ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು 1864ರಲ್ಲಿ ಶುರು ಮಾಡಲಾಯಿತು, ಪ್ರಾರಂಭಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನದಲ್ಲಿ ಸರ್ವೆ ಮತ್ತು ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್, ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು? ಸರಿಯಾದ ಉತ್ತರ 1862. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಥಮವಾಗಿ ಜಾಲಾರ್ಪೇಟೆಯಿಂದ ಬೆಂಗಳೂರಿಗೆ ರೈಲು ಮಾರ್ಗ ನಿರ್ಮಾಣಗೊಂಡ ವರ್ಷ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಕೂಡ. ಜಾಲಾರ್ಪೇಟೆಯಿಂದ, ಕೋಲಾರದ ಜಾಲಾರ್ಪೇಟೆಯಿಂದ ಬೆಂಗಳೂರಿಗೆ ಮೊಟ್ಟ ಮೊದಲಿಗೆ ರೈಲು ಮಾರ್ಗ ನಿರ್ಮಾಣಗೊಂಡ ವರ್ಷ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ 1859. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೈಸೂರಿನ ಮಹಾರಾಜ ಕಾಲೇಜ್ ಇದೆಯಲ್ಲ, ಇದನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು. ಸರಿಯಾದ ಉತ್ತರ 1851. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟನ್ನು ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ ಬೌರಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಬೌರಿಂಗ್ ಇದನ್ನಲ್ಲ, ಈತ ಮೈಸೂರು ಸಂಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟನ್ನು ಜಾರಿಗೊಳಿಸ್ತಾನೆ. ಈ ಬೌರಿಂಗಿನ ಕಾಲಾವಧಿಯಲ್ಲಿ ಅನೇಕ ಇಂಪಾರ್ಟೆಂಟ್ ಆಗಿರುವಂಥ ಆ್ಯಕ್ಟ್ಗಳು ಕೂಡ ಜಾರಿಯಾಗ್ತವೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1855ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಡಾಲ್ ಹೌಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನದಲ್ಲಿ ಇನಾಮ್ ಕಮಿಷನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಕೂಡ. ಇನಾಮ್ ಕಮಿಷನ್, ಈ ಇನಾಮ್ ಕಮಿಷನ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇನಾಮ್ ಕಮಿಷನ್ ತುಂಬ ಇಂಪಾರ್ಟೆಂಟ್ ಇದೆ ಇದು. ಸೊ ಇನಾಮ್ ಕಮಿಷನ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಕೇಳಿದ್ರೆ 1862. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈಸೂರು ಸಂಸ್ಥಾನಕ್ಕೆ ಸರ್ವೆ ಇಲಾಖೆಯನ್ನು ಕೊಡುಗೆಯಾಗಿ ನೀಡಿದವರು ಯಾರು? ಸರಿಯಾದ ಉತ್ತರ ಅಗೈನ್ ಬೌರಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ವೆ ಡಿಪಾರ್ಟ್ಮೆಂಟ್. ಕೆಳಗಿನ ಯಾರು ಯಾರ ಆಡಳಿತದ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಮೈಸೂರು ಸಂಸ್ಥಾನದ ಆಡಳಿತವನ್ನು ಒಡೆಯರ್ ಮನೆತನಕ್ಕೆ ವಹಿಸಲು ನಿರ್ಧರಿಸಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಡೆಯರ್ ಆಳ್ವಿಕೆ ಯಾರ ಒಂದು
ಆಳ್ವಿಕೆ ಕಾಲದಲ್ಲಿ ಒಡೆಯರ್ ಮಂಥನಕ್ಕೆ ಈ ಒಂದು ಸಾಮ್ರಾಜ್ಯದ ಜವಾಬ್ದಾರಿ ವಹಿಸಿದ್ರು ಅಂತ ಕೇಳಿದರೆ ಸರಿಯಾದ ಉತ್ತರ ಬೌರಿಂಗ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಟಾರ ಕಚೇರಿ ಸ್ಥಾಪನೆಯಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಅಟಾರ ಕಚೇರಿ ಸ್ಥಾಪನೆಯಾದ ಸ್ಥಳ ಮೈಸೂರು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಟಾರ ಕಚೇರಿಯಲ್ಲಿದ್ದ ಇಲಾಖೆಗಳ ಸಂಖ್ಯೆ ಎಷ್ಟು? ನೋಡಿ, ಈ ಪ್ರಶ್ನೆ ಕೇಳಿದ್ರೆ ತುಂಬ ಈಸಿಯಾಗಿ ಉತ್ತರಿಸ್ಬೋದು. 18 ಅಂತಿದೆ. 18 ಅಂದರೆ 18. ಸೊ 18 ಇಲಾಖೆಗಳಿತ್ತು ಈ ಅಟಾರ ಕಚೇರಿಯಲ್ಲಿ. 18 ಅಂದರೆ 18 ಹಿಂದಿಲಿ. ಸೊ 18 ಕಚೇರಿಗಳಿದ್ದಂಥ ಇಲಾಖೆ ಇದು ಅಟಾರ ಕಚೇರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಮೈಸೂರು ಸಂಸ್ಥಾನದಲ್ಲಿ ಹೈಕೋರ್ಟ್ ಸ್ಥಾಪನೆಗೊಂಡ ವರ್ಷ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. 1982, 1872, 1862, 1852. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.